ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಐ ಸಿರೀಸ್ ಹ್ಯಾಂಡ್ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮನದಾಳದ ಸಾಲುಗಳ ಮತ್ತೊಂದು ವಿಶೇಷವಾದ ಮಾಹಿತಿ ಭರಿತ ಸಂಚಿಕೆಗೆ ಮೊದಲನೇದಾಗಿ ಸ್ನೇಹಿತರೆ, ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯೊಳಗೆ, ನಮ್ಮ ಸಂಸಾರದ ಜಂಜಾಟದೊಳಗೆ ಅದೆಷ್ಟೋ ವಿಷಯಗಳನ್ನ ನಾವು ಮರ್ತಿರ್ತೀವಿ ಅಂತ ಹೇಳಕ್ಕಾಗಲ್ಲ, ಹಿಂದೆತ್ತಿಟ್ಟಿರ್ತೀವಿ. ಆ ರೀತಿಯಾದಂಥ ಒಂದು ವಿಷಯ ಏನಪ್ಪಾ ಅಂದ್ರೆ ಡಿಕ್ಷನರಿ ಅಥವಾ ಶಬ್ದಕೋಶ ಅಂತ ನಾವೇನು ಕರಿತೀವಿ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಕೆಲವೊಂದು ಮಾಹಿತಿನ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಶುರು ಮಾಡ್ಕೊಂಡಿನಿ. ಹಾಗಾಗಿ ಈ ರೀತಿಯಾದಂಥ ವಿಷಯಗಳನ್ನ ನಾವು ಎಲ್ಲಾದರೂ ನೋಡಿದಾಗ, ಕೇಳಿದಾಗ, ಅಯ್ಯೋ ಇದು ನನಗೆ ಮೊದಲೇ ಗೊತ್ತಿತ್ತಲ್ಲ ಅಂತ ಒಂದು ಕ್ಷಣಕ್ಕೆ ಅನ್ಸೋಕೆ ಶುರು ಆಗುತ್ತೆ. ಬರೀ ಸ್ನೇಹಿತರೆ, ಇವತ್ತಿನ ವಿಡಿಯೋದಾಗ ಡಿಕ್ಷನರಿ ನಿಘಂಟು ಅಂದ್ರೆ ಏನು, ಅದನ್ನು ಬಳಸುವಂಥ ಸರಿಯಾದ ಕ್ರಮ ಯಾವುದು, ಅದರೊಳಗೆ ಏನೆಲ್ಲ ವಿಷಯಗಳು ಮಾಹಿತಿಗಳು ಅಡಗಿರುತ್ತೆ, ಅದರಿಂದ ನಮಗೆ ಯಾವೆಲ್ಲ ರೀತಿ ಪ್ರಯೋಜನ ಆಗ್ತೈತಿ ಅನ್ನೋದನ್ನ ಸರಳವಾಗಿ ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಇದೇನಪ್ಪ ಡಿಕ್ಷನರಿ ಬಗ್ಗೆ ಹೇಳ್ತಾರಲ್ಲ ಅಂತ ಅನಿಸ್ಬೋದು. ಇದು ಎಲ್ಲರಿಗೂ ಗೊತ್ತಿರೋದು. ಆದ್ರೆ ನಮ್ಮ ಇವಾಗಿನ ಸೋ ಕಾಲ್ಡ್ ಗ್ಲೋಬಲೈಸೇಷನ್ ಡ್ರೈವನ್ ಬೈ ಟೆಕ್ನಾಲಜಿ, ಸರಳವಾಗಿ ಹೇಳಬೇಕಂದ್ರೆ ತಂತ್ರಜ್ಞಾನ ಮತ್ತು ಜಾಗತೀಕರಣದ ಪ್ರಭಾವಗಳಿಂದ ನಾವು ಈ ರೀತಿಯಾದಂಥ ಅದೆಷ್ಟು ಅಭ್ಯಾಸಗಳನ್ನ ಮರಿತಾ ಇದ್ದೀವಿ. ಹಾಗಾಗಿ ಇಂತಹ ಅಭ್ಯಾಸಗಳು ಕೇವಲ ನೆನಪುಗಳಾಗಿ ಉಳಿದೆ ಸಕ್ರಿಯವಾಗಿ ಚಾಲ್ತಿಯಲ್ಲಿರಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಶುರು ಮಾಡಾತೀನಿ. ಸ್ನೇಹಿತರೆ, ನನ್ನ ಹತ್ರ ಒಟ್ಟು 2 ಡಿಕ್ಷನರಿ ಅದಾವು. ಮೊದಲನೇದಾಗಿ ನನ್ನ ಹತ್ರ ಇರೋದು ಸ್ಟ್ಯಾಂಡರ್ಡ್ ಡಿಕ್ಷನರಿ. ಇದು ಇಂಗ್ಲಿಷ್ ಟು ಕನ್ನಡ ಡಿಕ್ಷನರಿ. ನಂತರ ಎರಡನೇದು ಲಿಟಲ್ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ. ಇದು ಕೇವಲ ಇಂಗ್ಲಿಷ್ ಟು ಇಂಗ್ಲಿಷ್ ಡಿಕ್ಷನರಿ ಆಗೈತಿ. ಇದು ಮಿನಿ ಡಿಕ್ಷನರಿ ಅಂತ ಕರಿಬಹುದು. ಸ್ನೇಹಿತರೆ, ಈ ವಿಡಿಯೋದಾಗ ನಿಘಂಟು ಅಥವಾ ಡಿಕ್ಷನರಿದು ಸಂಪೂರ್ಣ ಮಾಹಿತಿ ಜೊತೆಗೆ ನಾನು ವಿಡಿಯೋ ಕೊನೆಯದಾಗ ಈ 2 ಡಿಕ್ಷನರಿದು ಕೆಲವೊಂದು ರಹಸ್ಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗಾಗಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡ್ರಿ. ಬರೀ ವಿಡಿಯೋನ ಶುರು ಮಾಡೋಣಂತ. ಮೊದಲನೇದಾಗಿ ಡಿಕ್ಷನರಿ. ಇದಕ್ಕೆ ನಾವು ಕನ್ನಡದಾಗ ನಿಘಂಟು ಅಥವಾ ಶಬ್ದಕೋಶ ಅಂತ ಕರಿತೀವಿ. ಈ ನಿಘಂಟು ಪದಗಳ ಅರ್ಥ, ಉಚ್ಚಾರಣೆ ಮತ್ತು ಬಳಕೆಯನ್ನ ವಿವರಿಸುವ ಪುಸ್ತಕವಾಗಿದೆ. ಈ ನಿಘಂಟಿನಲ್ಲಿ ನಾವು ಕಾಣಬಹುದಾದ ಪ್ರಮುಖ ವಿವರಗಳು ಏನಂದ್ರೆ ಶಬ್ದಕೋಶ, ನಂತರ ಪರ್ಯಾಯ ಪದಗಳು, ಸಿನಾನಿಮ್ಸ್ ಅಥವಾ ಸಮನಾರ್ಥಕ ಪದಗಳಂತ ಏನ್ ಕರಿತೀವಿ ಅದು ಕೂಡ ಇದ್ರೊಳಗೆ ಕಾಣಬಹುದು. ನಂತರ ಇದನ್ನ ಬಳಸುವ ವಿಧಾನ. ಇವಾಗೇನು ನಾವು ವಿಷಯ ಸೂಚಕ ಮುಖಪುಟ ಅಂತ ಏನ್ ಕರಿತೀವಿ, ಇಂಡೆಕ್ಸ್, ಇದ್ರೊಳಗೆ ನಮ್ಗಿಲ್ಲೇ ಎ ಇಂದ ಝೆಡ್ ವರೆಗೂ ಎಲ್ಲ ಅಕ್ಷರಗಳು ಯಾವೆಲ್ಲ ಪುಟದಿಂದ ನಮಗ ಸಿಗ್ತಾವು ಅನ್ನೋ ಮಾಹಿತಿನ ಇಲ್ಲೇ ಕೊಟ್ಟಾರ. ಅದಷ್ಟೇ ಅಲ್ಲದೆ ಇದ್ರ ಜೊತೆಗೆ ವೇದ, ಪುರಾಣ, ಕಲೆ, ವಿಜ್ಞಾನ, ವಾಣಿಜ್ಯ, ದೇಶ ವಿದೇಶ, ಭಾಷೆ, ಚಿಹ್ನೆ ಮತ್ತು ಸಾಧನಗಳು, ಹೀಗೆ 10 ಹಲವಾರು ವಿಭಾಗಗಳ ಕೆಲವೊಂದು ಮಾಹಿತಿಯನ್ನ ಇಲ್ಲಿ ತಿಳಿಸಲಾಗಿದೆ. ನಂತರ ಮುಂದಿನ ಪುಟದಾಗ ಸ್ನೇಹಿತರ ಇಲ್ಲಿ ಸಂಯುಕ್ತಾಕ್ಷರಗಳ ಉಚ್ಚಾರ ಅಂತ ಕೊಟ್ಟಾರ. ಹಂಗ ಕೆಳಗಡೆ ಬಂದ್ರೆ ಈ ನಿಘಂಟಿನಲ್ಲಿ ಉಪಯೋಗಿಸುವ ಸಂಯುಕ್ತಾಕ್ಷರಗಳ ಪಟ್ಟಿನೂ ಕೂಡ ಇಲ್ಲೇ ಮೆನ್ಷನ್ ಮಾಡ್ಯಾರ. ಅದೇನಂದ್ರ ಒಂದು ಪದನ ಕೊಟ್ಟಿರ್ತಾರ, ಅದರದ್ದು ಅಬ್ರಿವೇಶನ್ ಏನು ಅಂತಾನು ಇಲ್ಲೇ ಮೆನ್ಷನ್ ಮಾಡ್ಯಾರ. ಈಗ ಮೊದಲನೇದಾಗಿ ನೋಡ್ಬೇಕಾದ್ರ ಎ, ಅದಕ್ಕೆ ಏನಂತಾರ ಅಡ್ಜೆಕ್ಟಿವ್. ನಂತರ ಅಟ್ರಿಬ್, ಅದಕ್ಕೆ ಅಟ್ರಿಬ್ಯೂಟ್ ಅಂತ ಕರೀತಾರ. ಸೊ ಅದನ್ನ ಶಾರ್ಟ್ ಕಟ್ ಆಗಿ ನಿಘಂಟೊಳಗ ಆ ಪದದ ಅರ್ಥ ಹುಡುಕುವಾಗ ನಮಗಲ್ಲೇ ಕಾಣಿಸ್ತಾವು. ಅದೇನಂತ ನಾವು ರೆಫರ್ ಮಾಡ್ಬೇಕಂದಾಗ ಈ ಪಟ್ಟಿ ಏನ್ ಕೊಟ್ಟಾರ ಇದು ನಮ್ಗೆ ಸಹಾಯ ಆಗ್ತೈತಿ. ಈಗ ಬರೀ ನಾನು ಪದಗಳನ್ನ ಯಾವ ರೀತಿ ಹುಡುಕೋದು ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರ, ಶಬ್ದಕೋಶದೊಳಗ ಪದಗಳನ್ನ ಅಲ್ಫಾಬೆಟಿಕಲ್ ಆರ್ಡರ್ ಅಂದ್ರೆ ಕನ್ನಡದಾಗ ಅಕಾರಾದಿ ಕ್ರಮ ಅಥವಾ ವರ್ಣಮಾಲೆಯ ಕ್ರಮ ಅಂತ ಕರಿತೀವಿ. ಇದು ಇಂಗ್ಲಿಷ್ ಅಕ್ಷರಮಾಲೆಯ ಎ ಟು ಝೆಡ್, ಅದೇ ರೀತಿ ಕನ್ನಡ ಅಕ್ಷರಮಾಲೆಯಲ್ಲಿ ಅ ಇಂದ ಳ ಅನುಕ್ರಮದಲ್ಲಿ ಪದಗಳನ್ನ ಜೋಡಿಸುವ ಪದ್ಧತಿಯಾಗಿರುತ್ತೆ. ಇದರಿಂದ ಮಾಹಿತಿಯನ್ನ ಹುಡುಕಲು ಸುಲಭವಾಗುವಂತೆ ಈ ಕ್ರಮವನ್ನ ಬಳಸಲಾಗುತ್ತೆ. ಹೆಚ್ಚಾಗಿ ನಾವು ನಿಘಂಟುಗಳಲ್ಲಿ, ಫೋನ್ ಬುಕ್ ಅಥವಾ ಟೆಲಿಫೋನ್ ಡೈರೆಕ್ಟರಿ ಅಂತ ಏನ್ ಕರಿತೀವಿ ಅಂತ ಪುಸ್ತಕಗಳಲ್ಲಿ ಈ ರೀತಿಯಾದಂಥ ಅಕಾರಾದಿ ಕ್ರಮವನ್ನ ನಾವು ಕಾಣ್ಬೋದು. ಸ್ನೇಹಿತರೆ, ಈಗೇನು ನೋಡಾತೀರಿ, ಇಲ್ಲಿ ನಾನು ಇಂಗ್ಲಿಷ್ ವರ್ಣಮಾಲೆಯ ಮೊದಲನೇ ಅಕ್ಷರ ಎ, ಅದರಲ್ಲಿ ಸಿಗುವಂತ ಪದಗಳು ಈ ನಿಘಂಟಲ್ಲಿ ಎಷ್ಟೈತಿ ಅಂತ ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಯಾವ್ಯಾವ ಅಕ್ಷರ ಯಾವ್ಯಾವ ಪುಟದಿಂದ ಪ್ರಾರಂಭ ಆಗುತ್ತ ಅನ್ನೋ ಮಾಹಿತಿನೂ ನಮಗಿಲ್ಲೇ ಮೊದಲನೇ ಪುಟದೊಳಗೆ ನಾವು ನೋಡ್ತೀವಿ. ಅದರಿಂದನೂ ನಮಗ ಪದಗಳನ್ನ ಹುಡ್ಕೋದಕ್ಕೆ ಸುಲಭ ಆಗ್ತೈತಿ. ಸ್ನೇಹಿತರೆ, ಕೆಲವೊಂದು ಶಬ್ದಕೋಶದೊಳಗ ಪದಗಳು ಅದರ ಅರ್ಥ ಅಷ್ಟ ಅಲ್ದ ಕೆಲವೊಂದು ಪದಗಳಿಗೆ ಸಂಬಂಧಪಟ್ಟಂತ ಚಿತ್ರಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನಾನು ಏನ್ ತೋರ್ಸಾತೀನಿ, ಈ ಒಂದು ಪದ ಅಬ್ಯಾಕಸ್ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟ ಚಿತ್ರನೂ ಕೊಟ್ಟಾರ. ನಂತರ ಅಕಾರ್ಡಿಯನ್, ಇದು ಒಂದು
ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಈ ರೀತಿಯಾಗಿ ಕೆಲವೊಂದು ಪದಗಳು ಅರ್ಥ ಆಗದೆ ಇದ್ದಾಗ ಚಿತ್ರಗಳನ್ನ ನೋಡಿದಾಗ ಆ ಪದಗಳನ್ನ ನಾವು ಕಂಡುಹಿಡಿಯೋದು ತುಂಬ ಸುಲಭ ಆಗ್ತೈತಿ. ಈಗ ನಂತರ ನಾನು ಪದಗಳನ್ನ ಯಾವ ರೀತಿ ಹುಡುಕ್ಬೇಕು ಅನ್ನೋದನ್ನ ನಿಮ್ಗೆ ಸರಳವಾಗಿ ತೋರಿಸ್ಕೊಡ್ತೀನಿ. ನಾವಿಲ್ಲಿ ಪದಗಳನ್ನ 2 ರೀತಿಯಲ್ಲಿ ಹುಡುಕ್ಬೋದು. ಮೊದಲನೇದಾಗಿ ಒಂದು ಪದದಲ್ಲಿರುವ ಅಕ್ಷರಗಳನ್ನು ಸರತಿ ಸಾಲಿನ ಕ್ರಮದಲ್ಲೇ ಒಂದೊಂದಾಗಿನೇ ಹುಡುಕ್ತಾ ಹೋಗೋದು. ಅಂದ್ರೆ ಒಂದು ಪದದೊಳಗ ಇರುವಂತ ಅಕ್ಷರಗಳನ್ನ ನಾವು 2 ಅಥವಾ 3 ಅಕ್ಷರಗಳ ಗುಂಪಾಗಿ ಮಾಡಿಕೊಂಡು ಹುಡುಕ್ತಾ ಹೋಗ್ಬೇಕು. ನಂತರ 2ನೇ ವಿಧಾನ, ಇದು ಮೊದಲನೇ ವಿಧಾನಕ್ಕಿಂತ ಇನ್ನೂ ಸುಲಭ ಆಗುತ್ತೆ. ಇವಾಗೇನು ನೀವು ಪುಟದೊಳಗ ನೋಡಾತೀರಿ, ಮೇಲ್ಗಡೆ 2 ಪದಗಳು ಪುಟದ ಎಡಕ್ಕೆ ಮತ್ತು ಬಲಕ್ಕೆ ಕಾಣಿಸಾತವು. ಅದೇನಪ್ಪ ಅಂದ್ರೆ ಪುಟದ ಬಲಕ್ಕೆ ಇರುವಂತಹ ಪದ ಅದು ಆ ಪುಟದ ಮೊದಲನೇ ಪದ ಆಗಿರುತ್ತೆ. ನಂತರ ಎಡಗಡೆ ಇರುವಂತಹ ಪದ ಪುಟದ ಕೊನೆಯ ಪದ ಆಗಿರುತ್ತೆ. ಇದರಿಂದ ನಾವು ಪುಟದ ಮೇಲ್ಗಡೆ ಕೊಟ್ಟಿರುವಂತ ಆ 2 ಪದಗಳನ್ನ ನೋಡಿಕೊಂಡು ನಾವು ಆ ಪುಟದಲ್ಲಿ ಯಾವೆಲ್ಲ ಅಕ್ಷರಗಳ ಜೋಡಣೆ ಆಗಿದೆ ಅನ್ನೋದನ್ನ ನಾವು ಬೇಗನೆ ತಿಳ್ಕೊಂಡು ನಾವು ಆ ಪದಗಳನ್ನ ಹುಡುಕ್ತಾ ಹೋಗ್ಬೋದು. ಇದರಿಂದ ನಮಗ ಪ್ರತಿಯೊಂದು ಪುಟದಲ್ಲಿರೋ ಪ್ರತಿಯೊಂದು ಪದಗಳನ್ನ ಹುಡುಕೋ ಗೋಜು ತಪ್ಪುತ್ತೆ. ಸ್ನೇಹಿತರೆ, ಆಗ್ಲೇ ನಾನೇನು 2 ವಿಧಾನದೊಳಗ ಪದಗಳನ್ನ ಹುಡುಕ್ಬೋದು ಅಂತ ಹೇಳಿದ್ನೆ, ಅದನ್ನ ಉದಾಹರಣೆ ಜೊತೆಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲೇ ಒಂದು ಅಬ್ಯಾಕಸ್ ಅನ್ನೋ ಪದನ ತಗೊಂಡಿನಿ. ಇದನ್ನ ನಾನು ಮೊದಲನೇ ವಿಧಾನದೊಳಗ ಯಾವ ರೀತಿಯಾಗಿ ಹುಡುಕೋದು ಅಂತ ತಿಳಿಸ್ಕೊಡ್ತೀನಿ. ಈಗೇನು ಅಬ್ಯಾಕಸ್ ಅಂತ ನೋಡಾತೀರಿ, ಈ ಪದದೊಳಗ ಒಟ್ಟು 6 ಅಕ್ಷರಗಳದವು. ಈ ಅಕ್ಷರಗಳನ್ನ ನಾನು 2 ಅಕ್ಷರಗಳ ಗುಂಪಾಗಿ ಮಾಡಿಕೊಂಡು ಹುಡುಕ್ತಾ ಹೋಗ್ತೇನೆ. ಅದು ಹೆಂಗಂದ್ರೆ ಮೊದಲನೇದಾಗಿ AB. ಇಲ್ಲಿ ನಾನು AB ಅಂದ್ರೆ A ಅಕ್ಷರದಿಂದ ಪ್ರಾರಂಭ ಆಗುತ್ತ, ಹಂಗಾಗಿ ನಾನು ಮೊದಲನೇ ಪುಟದಿಂದ ಹೋಗ್ತೇನೆ. ಮೊದಲನೇದಾಗಿ AB 2 ಅಕ್ಷರಗಳು ನಮಗೆ ಸಿಗೋ ರೀತಿ ನಾವು ಇಲ್ಲಿ ಹುಡುಕ್ತಾ ಹೋಗ್ಬೇಕು. ಈಗೇನ್ ನೋಡಾತಿರಲ್ಲ, ಇಲ್ಲೇ A ಅಂತ ಪದಗಳು ಕಾಣಿಸ್ತಾವು. ಹಂಗ ಹುಡುಕ್ತಾ ಮುಂದೆ ಹೋದ್ರ ನಮಗಿಲ್ಲೇ AB ಅನ್ನೋ ಅಕ್ಷರಗಳು ಸಿಕ್ತು. ನಂತರ 3ನೇ ಮತ್ತು 4ನೇ ಅಕ್ಷರ ಏನೈತಿ AC. ಈಗ ಹಿಂದಿನ 2 ಅಕ್ಷರಗಳು AB ಜೊತೆ AC ಅಕ್ಷರಗಳನ್ನು ನಾವು ಹುಡುಕ್ತಾ ಹೋಗ್ಬೇಕು. ಈಗ ನೋಡ್ರಿ, ಹುಡುಕ್ತಾ ಹೋದಂಗ ನಮ್ಗೆ ABAC ಒಟ್ಟು 4 ಅಕ್ಷರಗಳು ಸಿಕ್ತು. ಅದೇ ರೀತಿ ಉಳಿದಿರೋ 2 ಅಕ್ಷರಗಳು US, ಅದನ್ನು ನಾವು ಇವಾಗ ಹುಡುಕಿದ್ವಿ. ಈಗ ಅಬ್ಯಾಕಸ್ ಅನ್ನೋ ಪದ ಸಿಕ್ತು. ಈಗ ಬರೀ ಒಂದು ಪದದೊಳಗ ಯಾವೆಲ್ಲ ಮಾಹಿತಿನ ಕೊಟ್ಟಿರ್ತಾರ ಅಂತ ನೋಡ್ಕೊಂಬರೋಣಂತ. ಈಗ ನೋಡಾತಿರಿ ಅಬ್ಯಾಕಸ್, ಇದು ಇಂಗ್ಲಿಷ್ ಪದ. ಈ ಪದವನ್ನ ನಾವು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನ ಕನ್ನಡದೊಳಗ ಕೊಟ್ಟಾರ. ಈಗ ಪದವನ್ನ ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕಂತ ತಿಳ್ಕೊಂಡ್ವಿ. ನಂತರ ಸ್ನೇಹಿತರೆ, ಇಲ್ಲಿ ನಿಮ್ಗೆ N ಅನ್ನೋ ಅಕ್ಷರ ಕಾಣಿಸಾತೈತಿ. ಇದೇನಂದ್ರ ಈಗ ಅಬ್ಯಾಕಸ್ ಅನ್ನೋ ಪದ ಭಾಷೆಯ ಯಾವ ಭಾಗಕ್ಕೆ ಸೇರುತ್ತ ಅಂದ್ರ ಪಾರ್ಟ್ಸ್ ಆಫ್ ಸ್ಪೀಚ್, ಆ ಪದದ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ತಿಳ್ಕೊಳಕ ಇಲ್ಲಿ ನಮ್ಗೆ N ಅನ್ನೋದನ್ನ ಕೊಟ್ಟಿರ್ತಾರ. ಅದನ್ನ ನಾವು ವಿವರವಾಗಿ ನೋಡ್ಬೇಕಂದ್ರ ಆ ಪುಟದ ಪಕ್ಕದಲ್ಲಿರುವಂತಹ ಆಗ್ಲೇ ನಾವೇನ್ ಸಂಯುಕ್ತ ಅಕ್ಷರಗಳ ಪಟ್ಟಿಯ ನೋಡಿದ್ವಿ, ಅದರೊಳಗ ನಮಗ ಇಲ್ಲೇ ಆ ಅಕ್ಷರದ ವಿಸ್ತರಣೆ ಇಲ್ಲಿ ನಮಗ ನೋಡ್ಬೋದು. ಹಂಗಾಗಿ N ಅಂದ್ರ ನೌನ್ ಅಂತ ಸೂಚಿಸುತ್ತ. ನಂತರ ಬ್ರಾಕೆಟ್ನಾಗ ನಮ್ಗಿಲ್ಲೇ PLU ಅಂತ ಕೊಟ್ಟಾರ. PLU ಅಂದ್ರ ಪ್ಲೂರಲ್, ಅಂದ್ರ ಒಂದಕ್ಕಿಂತ ಹೆಚ್ಚಿದ್ದಾಗ ನಾವು ಆ ಪದವನ್ನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನ ಇಲ್ಲೇ ತೋರಿಸ್ಕೊಟ್ಟಾರ. ಅಬ್ಯಾಕಸ್ ಅನ್ನ ನಾವು ಅಬ್ಯಾಕೈ ಅಂತ ಕರಿಬೇಕು. ನಂತರ ಇಲ್ಲಿ ನಮಗ ಅಬ್ಯಾಕಸ್ದು ಚಿತ್ರನ ಕೊಟ್ಟಾರ. ಇದರಿಂದ ನಮಗ ಆ ಪದ ಯಾವುದು ಅನ್ನೋದು ಕಂಡುಹಿಡಿಯೋದು ಸುಲಭ ಆಗುತ್ತೆ. ಈಗ ನಂತರ ಆ ಪದದ ಅರ್ಥ ಏನು ಅಂತ ನೋಡೋಣ. ಅಬ್ಯಾಕಸ್ ಅಂದ್ರ ಕೌಂಟಿಂಗ್ ಫ್ರೇಮ್, ಕನ್ನಡದೊಳಗ ಲೆಕ್ಕದ ಮಣಿ ಚೌಕಟ್ಟು. ಈಗೇನು ನಾವಿಲ್ಲೇ ಚಿತ್ರದೊಳಗೆ ನೋಡಿದ್ವಿ, ಈ ಚೌಕಟ್ಟಿನಾಗ ಮಣಿಗಳನ್ನ ಜೋಡಿಸಿರ್ತಾರ. ಅವುಗಳನ್ನ ನಾವು ಎಣಿಸಿದಾಗ ನಮಗ ಲೆಕ್ಕ ಅನ್ನೋದು ಸಿಗ್ತೈತಿ. ಹಾಗಾಗಿ ಇದನ್ನ ನಾವು ಲೆಕ್ಕದ ಮಣಿ ಚೌಕಟ್ಟು ಅಂತ ಕರಿತೀವಿ. ಈಸಿಯಾಗಿ ಕೌಂಟಿಂಗ್ ಫ್ರೇಮ್ ಅಂತ. ಇದನ್ನ ನಾವು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಒಳಗ ನಾವು ಇದನ್ನ ಬಳಸ್ತೇವೆ. ಸ್ನೇಹಿತರೆ, ಈಗ ಮೊದಲನೇ ವಿಧಾನದೊಳಗ ಯಾವ ರೀತಿ ಪದಗಳನ್ನ ಹುಡುಕ್ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಈಗ ಬರೀ 2ನೇ ವಿಧಾನ, ನಾನು ಮತ್ತೊಂದು ಪದ ಅಂದ್ರ ಪರ್ಸ್ಪೆಕ್ಟಿವ್ ಅನ್ನೋ ಪದನ ನಾನು ಉದಾಹರಣೆಗೆ ಇಟ್ಕೊಂಡು ಹುಡುಕಿ ತೋರಿಸ್ತೀನಿ. ಈ ಪರ್ಸ್ಪೆಕ್ಟಿವ್ ಅನ್ನೋ ಪದದಲ್ಲಿ ಒಟ್ಟು 11 ಅಕ್ಷರಗಳು ಅದಾವು. ಈ ಪದದಲ್ಲಿ ಅಕ್ಷರಗಳು ಹೆಚ್ಚಾಗಿರೋದ್ರಿಂದ ನಾನು ಪದದಲ್ಲಿರುವ ಅಕ್ಷರಗಳನ್ನ 3 ಅಕ್ಷರಗಳ ಭಾಗ ಮಾಡಿಕೊಂಡು ಹುಡುಕ್ತೀನಿ.
ಈಗ ನೋಡ್ರಿ ಈ ಪದದ ಮೊದಲನೇ ಅಕ್ಷರ ಪಿ ಐತಿ, ಹಾಗಾಗಿ ನಾನು ನೇರವಾಗಿ ಪಿ ಅಲ್ಫಾಬೆಟ್ ಇರುವಂತ ಪುಟವನ್ನ ಓಪನ್ ಮಾಡ್ಕೋತೀನಿ. ಈಗ ನೋಡ್ರಿ ನಾವು ಪಿ ಅಕ್ಷರದೊಳಗಿರುವಂತ ಪ್ರತಿಯೊಂದು ಪದಗಳನ್ನ ನಾವು ಹುಡುಕ್ತಾ ಹೋದ್ರ ಟೈಮ್ ಭಾಳ ಆಗ್ತೈತಿ. ಹಾಗಾಗಿ ನಾನಿಲ್ಲೇ ಎರಡನೇ ವಿಧಾನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇನಂದ್ರ ಪಿ ಅಕ್ಷರದಲ್ಲಿ ಬರುವಂತ ಪ್ರತಿಯೊಂದು ಪುಟದ ಮೇಲ್ಗಡೆ ಇರುವಂತ 2 ಅಕ್ಷರಗಳನ್ನ ನೋಡಿದ್ರೆ ಸಾಕು. ಅಲ್ಲಿ ನಾವೇನ್ ಮೂರ್ ಅಕ್ಷರಗಳ ಪದಗಳನ್ನ ನಾವು ವಿಂಗಡಣೆ ಮಾಡ್ಕೊಂಡಿರ್ತೀವಿ, ಅದರ ಪ್ರಕಾರ ನಾವು ಆ ಪುಟದಲ್ಲಿ ಹುಡುಕ್ತಾ ಹೋದ್ರೆ ಸಾಕು. ಈಗೇನ್ ನೋಡತ್ತೀರಿ, ಇಲ್ಲಿ ಮೊದಲನೇ 3 ಅಕ್ಷರಗಳು PER ಇಂದ ಪ್ರಾರಂಭ ಆಗತ್ತವು. ಈಗ ನೋಡ್ರಿ ಇಲ್ಲಿಂದ ನಾನು ಮುಂದಿನ 3 ಅಕ್ಷರಗಳು SPE ಏನದವು ಅದನ್ನ ನಾನು ಹುಡುಕಾತೀನಿ. ಇಲ್ಲೇ ನಾನು ಕೇವಲ ಪುಟದೊಳಗ ಮೇಲ್ಗಡೆ ಕೊಟ್ಟಿರುವಂತಹ ಪದಗಳನ್ನ ನಾನು ನೋಡಾತೀನಿ. ಈಗ ನೋಡ್ರಿ PERS ಅನ್ನೋದು ಸಿಕ್ತು. ಈಗ ನೋಡ್ರಿ ಈ ಪುಟದೊಳಗ ನಮ್ಗೆ PERSE ಇಂದ ಪ್ರಾರಂಭ ಆಗತ್ತವು ಅಕ್ಷರಗಳು. ಹಾಗಾಗಿ ನಾನು ಈ ಪುಟದಲ್ಲಿ ಪ್ರತಿಯೊಂದು ಪದನ ಹುಡುಕ್ತಾ ಹೋಗ್ತೀನಿ. ಈಗ ನೋಡ್ರಿ PERSPCTIVE ಪರ್ಸ್ಪೆಕ್ಟಿವ್ ಅನ್ನೋ ಪದ ನಮ್ಗೆ ಸಿಕ್ತು. ಇದು ಏನಂದ್ರ ಇದು ಕೂಡ ನೌನ್. ಇದರ ಅರ್ಥ ವ್ಯೂ. ದ ಆರ್ಟ್ ಆಫ್ ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಹ್ಯಾಸ್ ದೇ ಅಪಿಯರ್ ಟು ಐ. ಕನ್ನಡದಲ್ಲಿ ದೃಷ್ಟಿ, ಕಣ್ಣಿಗೆ ಕಂಡ ಹಾಗೆಯೇ ಚಿತ್ರ ಬರೆಯುವ ಕಲೆ, ಯಥಾ ದೃಶ್ಯ ರೂಪಣ ಅಂತನೂ ಕರೀತಾರ. ಸರಳವಾಗಿ ದೃಷ್ಟಿಕೋನ, ನಾವು ನೋಡುವ ದೃಷ್ಟಿಕೋನ ಅಂತ ಹೇಳ್ತಾರ. ನೋಡಿದ್ರಲ್ಲ ಸ್ನೇಹಿತರ, ಪದಗಳನ್ನ ನಾವು ಯಾವ ರೀತಿಯಾಗಿ ಹುಡುಕ್ಬೇಕು ಅನ್ನೋದನ್ನ 2 ವಿಧಾನದೊಳಗ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಹಾಗಾಗಿ ಈ ರೀತಿಯಾದ ಪದ ಹುಡುಕೋ ಕ್ರಮವನ್ನ ತಿಳ್ಕೊಂಡು ಬಳಸಿದಾಗ ಪದಗಳನ್ನ ಬೇಗ ಹುಡುಕ್ಬೋದು, ಅದರಿಂದ ಸಮಯನೂ ಉಳಿತಾಯ ಆಗುತ್ತೆ. ಸ್ನೇಹಿತರ, ಈಗೇನ್ ನೋಡತ್ತೀರಿ, ಇದು Z ಅಕ್ಷರದ ಕೊನೆಯ ಪದ ಈ ನಿಘಂಟಿನಲ್ಲಿ ಕೊಟ್ಟಿರೋದು. ಅದೇನಂದ್ರ ಝೈಮೋಟಿಕ್. ಇದು ಬಯಾಲಜಿಗೆ ಸಂಬಂಧಪಟ್ಟಂತ ಒಂದು ಪದ ಆಗೈತಿ. ಸ್ನೇಹಿತರ, ನಾನು ಮೊದಲ ಹೇಳ್ದಂಗ ಎ ಇಂದ Z ಅಕ್ಷರದ ಪದಗಳು ಅದರ ಅರ್ಥಗಳ ಜೊತೆ ನಮಗಿಲ್ಲಿ ಕೊನೆಯದಾಗಿ ಕಲೆ, ವಿಜ್ಞಾನ, ವಾಣಿಜ್ಯ, ಸಾಹಿತ್ಯ, ದೇಶ, ವಿದೇಶ, ಭಾಷೆ, ವೇದ, ಪುರಾಣ ಈ ರೀತಿಯಾದಂಥ 10 ಹಲವಾರು ವಿಭಾಗಗಳ ಕೆಲವೊಂದು ಪದಗಳ ಮಾಹಿತಿಯನ್ನ ಇಲ್ಲಿ ತಿಳಿಸಲಾಗಿದೆ. ಅವನ್ನೆಲ್ಲ ನಾನು ಒಂದೊಂದಾಗೆ ಹೇಳ್ಕೊತ ಹೋದ್ರೆ ನಿಮಗೆ ಸಮಯನೂ ಹೋಗ್ತೈತಿ, ನಂತರ ಕೇಳಕ್ಕೂ ಬೇಜಾರಾಗ್ತೈತಿ. ಹಾಗಾಗಿ ಮುಖ್ಯವಾಗಿ ನಾನು ತಿಳಿಸ್ಬೇಕಾಗಿದ್ದು ಡಿಕ್ಷನರಿನ ನಾವು ಯಾವ ರೀತಿ ಬಳಸಬೇಕು ಅನ್ನೋದನ್ನ. ಸ್ನೇಹಿತರ, ಮುಖ್ಯವಾಗಿ ನಾನು ಎಲ್ಲ ಪೋಷಕರ ಹತ್ರ ಈ ವಿಡಿಯೋನ ತಪ್ಪದೆ ನೋಡ್ರಿ ಅಂತ ಕೇಳ್ಕೊತೀನಿ. ಅಷ್ಟೇ ಅಲ್ದ ಈ ವಿಡಿಯೋದೊಳಗೆ ತಿಳಿಸಿರುವಂಥ ಮಾಹಿತಿನ ನಿಮ್ಮ ಮನೆಯೊಳಗಿರುವಂಥ ಮಕ್ಕಳಿಗೂ ತಿಳಿಸ್ಕೊಡ್ರಿ. ಯಾಕಂದ್ರೆ ಈಗ ಏನಾಗ ಗೊತ್ತಾಗ್ಲಿಲ್ಲ ಅಂದ್ರೂ ಮೊದಲು ನೋಡೋದ ಗೂಗಲ್. ದೊಡ್ಡೋರಿಂದ ಹಿಡಿದು ಸಣ್ಣೋರವರೆಗೂ ಕೈಯೊಳಗ ಮೊಬೈಲ್ ಇರ್ತೈತಿ, ಓಪನ್ ಮಾಡು ನೋಡು. ಹಂಗಂತ ಹೇಳಿ ಅದನ್ನ ತಪ್ಪಂತನೂ ಪರಿಗಣಿಸಕ್ಕಾಗೋದಿಲ್ಲ. ಅದನ್ನ ಹೊರತು ಈ ರೀತಿಯಾದಂಥ ಅಭ್ಯಾಸಗಳನ್ನ ಸ್ವಲ್ಪ ರೂಢಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿಯಾಗಿ ನೀವು ಮಕ್ಕಳಿಗೆ ತಿಳಿಸ್ಕೊಡೋದ್ರಿಂದ ಹೇಳ್ಕೊಟ್ಟಾಗ ಮಕ್ಕಳು ಅದನ್ನ ತಪ್ಪದೆ ಪಾಲಿಸಿದಾಗ ಏನಾಗ್ತೈತಿ, ಅವರ ಜ್ಞಾನ ವೃದ್ಧಿ ಆಗ್ತೈತಿ. ಜೊತೆಗೆ ಪದಗಳ ಬಳಕೆ ಹೆಂಗೆ ಮಾಡಬೇಕು, ಯಾವಾಗ ಮಾಡಬೇಕು, ನಂತರ ಪದಗಳನ್ನು ಯಾವ ರೀತಿ ಉಚ್ಚಾರಣೆ ಮಾಡಿದಾಗ ಆ ಪದಕ್ಕೆ ಒಳ್ಳೆ ಅರ್ಥ ಸಿಗ್ತೈತಿ ಅನ್ನೋ ಎಲ್ಲ ವಿಷಯಗಳು ಮಕ್ಕಳಿಗೆ ತಿಳಿತಾ ಹೋಗ್ತಾವ. ಅದಷ್ಟೇ ಅಲ್ಲದೆ ಮಕ್ಕಳಿಗೆ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋ ಉತ್ಸಾಹ ಬೆಳೀತಾ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ಮುಖ್ಯವಾಗಿ ಇವಾಗಿನ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಅನ್ನೋದನ್ನು ನಾವು ಆದಷ್ಟು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗ್ತೈತಿ. ಸ್ನೇಹಿತರ, ಮೊದಲ ಹೇಳಿದ್ದೆ ನನ್ನ ಹತ್ರ ಇರುವಂಥ ಈ 2 ಡಿಕ್ಷನರಿಗಳ ಕೆಲವೊಂದು ರಹಸ್ಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಹೇಳಿ. ಅದೇನು ಭಾಳ ಸೀಕ್ರೆಟ್ ಅಂತೇನಿಲ್ಲ. ಈಗೇನು ಇದು ಆಕ್ಸ್ಫರ್ಡ್ ಮಿನಿ ಡಿಕ್ಷನರಿ ನೋಡತ್ತೀರಿ, ಇದನ್ನು ನಾನು ಏನಿಲ್ಲ ಅಂದರೂ ಒಂದು 2007 ಅಥವಾ 2008ನೇ ಇಸ್ವಿಯೊಳಗೆ ನಾನು ಇದನ್ನು ತೊಗೊಂಡಿದ್ದೆ. ಇನ್ನೂ ಅವಾಗಿನ ಹೈಸ್ಕೂಲ್ ಮೆಟ್ಲು ಹತ್ತಿದ್ವಿ. ಆಮೇಲೆ ಮುಂದೆ ಬೋರ್ಡ್ ಎಕ್ಸಾಮ್ ಬರ್ತೈತಿ ಅಂತ ಗೊತ್ತಿತ್ತು. ಇಂಗ್ಲೀಷ್ ಗ್ರಾಮರ್, ಇಂಗ್ಲೀಷ್ ವೊಕ್ಯಾಬ್ಯುಲರಿ ಭಾಳ ಟಫ್ ಇರ್ತೈತಿ ಸಬ್ಜೆಕ್ಟ್ನಾಗ ಅಂತ ಹೇಳಿ ನಾನು ಈ ಡಿಕ್ಷನರಿ ತೊಗೊಂಡಿದ್ದೆ. ಅಷ್ಟೇ ಅಲ್ದೆ ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಮ್ನಾಗ. ನಮ್ಮ ಸ್ಕೂಲ್ನಾಗ ಒಂದು ರೂಲ್ಸ್ ಮಾಡಿದ್ರು. ಅದೇನಂದ್ರೆ ಪ್ರತಿದಿನ ಎಲ್ಲರೂ 5ರಿಂದ 10 ಹೊಸ ಹೊಸ ಪದಗಳನ್ನ ಕಲಿಬೇಕು, ಅದರ ಅರ್ಥಗಳನ್ನ ತಿಳ್ಕೋಬೇಕು. ಅದು ಯಾಕಂದ್ರೆ ಅದರಿಂದ ನಮ್ಮ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಕೈತಿ. ಜೊತೆಗೆ ಇಂಗ್ಲೀಷ್ ಸಬ್ಜೆಕ್ಟ್ನಾಗ ಬರುವಂಥ ಗ್ರಾಮರ್ ಮೇಲೆ ಸಾಕಷ್ಟು ಕ್ವಶನ್ಸ್ ಬರ್ತಾವು, ಅದಕ್ಕೆ ಹೆಲ್ಪ್ ಆಗ್ತೈತಿ. ನಂತರ ನಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗ್ತೈತಿ. ನಂತರ ಪ್ರೊನೌನ್ಸಿಯೇಷನ್ ಚಲೋ ಆಗ್ತೈತಿ. ಅದರಿಂದ ಓವರ್ ಆಲ್ ಇಂಗ್ಲೀಷ್ ನಾಲೆಜ್ ಇಂಪ್ರೂವ್ ಆಗ್ತೈತಿ. ಅಷ್ಟೇ ಅಲ್ದ
ಇದನ್ನು ಕಲಿಯೋದ್ರ ಜೊತೆಗೆ ನಮಗೆ ಇಂಗ್ಲೀಷ್ ಸ್ಪೆಲ್ಲಿಂಗ್ ವೊಕ್ಯಾಬ್ಯುಲರಿ ಕಾಂಪಿಟೇಷನ್ಸ್ನು ಇಡ್ತಿದ್ರು. ಅದರೊಳಗೆ ನಾವು ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡಬೇಕಾಗ್ತಿತ್ತು. ಅದಕ್ಕೆಲ್ಲ ನಾವು ಪ್ರಿಪೇರ್ ಆಗಬೇಕಂದ್ರೆ ನಮಗೆ ಒಂದು ಸೋರ್ಸ್ ಅನ್ನೋದು ಬೇಕು. ಹಾಗಾಗಿ ನಾನು ಡಿಕ್ಷನರಿನ ಯೂಸ್ ಮಾಡ್ತಿದ್ದೆ. ಇದರಿಂದ ನಂದು 10th ಮತ್ತು PU ಬೋರ್ಡ್ ಎಕ್ಸಾಮ್ಸ್ನಾಗ ಕನ್ನಡ ಮತ್ತು ಇಂಗ್ಲೀಷ್ ಸ್ಕೋರು ಭಾಳ ಚಲೋ ಬಂತು. ಇದೇನು ಆಕ್ಸ್ಫರ್ಡ್ ಡಿಕ್ಷನರಿ ನೋಡತ್ತೀರಿ, ಇದು ಏನಿಲ್ಲ ಅಂದರೂ 18 ವರ್ಷದ ಹಳೆ ಡಿಕ್ಷನರಿ. ಇದನ್ನ ಮೇಲ್ಗಡೆ ಕವರ್ ನೋಡ್ತಿದ್ರನ ನಿಮಗೆ ಗೊತ್ತಾಗ್ತೈತಿ ಅದೆಲ್ಲ ಕಿತ್ಕೊಂಡು ಹೋಗೈತಿ. ನಂತರ ಹಿಂದ್ಗಡೆ ಪೇಜಸ್ನು ಸ್ವಲ್ಪ ಬಿಟ್ಕೊಳತೈತಿ. ನಂತರ ಈಗ ಬರೀ ಸೆಕೆಂಡ್ ಒನ್ ಸ್ಟ್ಯಾಂಡರ್ಡ್ ಡಿಕ್ಷನರಿ. ಇದು ಇಂಗ್ಲೀಷ್ ಟು ಕನ್ನಡ. ಈ ಡಿಕ್ಷನರಿನ ನಾನು ಕನ್ನಡ ಗ್ರಾಮರ್ 10th ಮತ್ತು PUC ಒಳಗೆ ಹಳೆಗನ್ನಡ ಅನ್ನೋದು ಭಾಳ ಬರ್ತಿತ್ತು. ಆಮೇಲೆ ಪದಗಳೂ ಅಷ್ಟು ಕಠಿಣವಾಗಿ ಇರ್ತಿದ್ವು. ಹಾಗಾಗಿ ನಾನು ಈ ಡಿಕ್ಷನರಿನ ರೆಫರ್ ಮಾಡ್ತಿದ್ದೆ. ಸ್ನೇಹಿತರೆ, ಈ ಡಿಕ್ಷನರಿನ ನಾನು ಅವಾಗಷ್ಟೇ ಅಲ್ಲ ಈಗಲೂ ಬಳಸ್ತೀನಿ. ಯಾಕಂದ್ರೆ ನನ್ನ ಚಾನಲ್ನಾಗ ನಾನು ಸಾಕಷ್ಟು ಕನ್ನಡದೊಳಗೆ ಮಾಹಿತಿ ಭರಿತ ಸಂಚಿಕೆಗಳನ್ನ ಮಾಡ್ತಿರ್ತೀನಿ. ಹಾಗಾಗಿ ವಿಷಯಗಳನ್ನ ತಿಳಿಸುವಾಗ ನನಗೆ ಒಂದೊಂದು ಪದಗಳು ಇಂಗ್ಲೀಷ್ನಾಗ ಬಂದ್ಬಿಡ್ತಾವೆ. ಮತ್ತು ಅವನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಆ ಪದಗಳ ಅರ್ಥ ಏನಂತ ತಿಳ್ಕೊಂಡು ಮುಂದುವರಿತೀನಿ. ಸ್ನೇಹಿತರೆ, ಈ ಡಿಕ್ಷನರಿ ಹಿಂದ್ಗಡೆ ಏನು ನೀವು ರೈಟಿಂಗ್ಸ್ ನೋಡಾತೀರಿ ಇದೆಲ್ಲ ನಮ್ಮ ತಂದೆಯವ್ರು ಬರೆದಿದ್ದು. ಇದರೊಳಗೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನೆಂದ್ರೆ ಈ ಡಿಕ್ಷನರಿನ ಅವರು ಯಾವ ವರ್ಷ ಮತ್ತು ಎಲ್ಲಿ ಖರೀದಿ ಮಾಡಿದ್ರು ಅಂತ ಹೇಳಿ ತಾರೀಖು ಸಮೇತ ಅದರೊಳಗೆ ಬರ್ದಾರ ನೋಡ್ರಿ. ಅಂದ್ರೆ ಏಪ್ರಿಲ್ 11ನೇ ತಾರೀಕು 1994 ಬಾಗಲಕೋಟ್ ಬುಕ್ ಡಿಪೋ ಒಳಗೆ ಇದನ್ನ ಖರೀದಿ ಮಾಡಿದ್ರು. ಸ್ನೇಹಿತರೆ, ನೀವೇನ ಹೇಳ್ರಿ, ಮೊದಲಿನ ಮಂದಿಗೆ ಏನೋ ವಿಶೇಷವಾಗಿರೋದು ಅಥವಾ ಮುಖ್ಯವಾಗಿರೋ ವಿಷಯ ಇತ್ತಂದ್ರೆ ಅದನ್ನ ಬರೆದಿಡೋ ಒಳ್ಳೆ ಅಭ್ಯಾಸನ ರೂಢಿಸ್ಕೊಂಡಿದ್ರು. ನಾನು ಈಗಷ್ಟೇ ಹೇಳ್ದಂಗೆ ಇದನ್ನ 1994ನೇ ಇಸ್ವಿ ಒಳಗೆ ಖರೀದಿ ಮಾಡ್ಯಾರ. ಹಾಗಾಗಿ ಈ ಡಿಕ್ಷನರಿಗೆ ಒಟ್ಟು 32 ವರ್ಷ ಆಗೈತೆ ನೋಡ್ರಿ ಇಲ್ಲಿ ತನ. ಹೆಂಗಂದ್ರೆ ನಮ್ಮ ತಂದೆಯವರು ಅವರು ಡಿಗ್ರಿ ಮಾಡೋ ಟೈಮ್ನಾಗ ಇದನ್ನ ಖರೀದಿ ಮಾಡಿದ್ರು. ನಂತರ ನಮ್ಮ ಸೋದರ ಮಾವಂಗ ಕೊಟ್ಟರು. ಅವರು ಡಿಗ್ರಿ ಮಾಡೋ ಟೈಮ್ನಾಗ ಅವರು MA ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಈಗ ಕಾಲೇಜ್ನಾಗ ಲೆಕ್ಚರರ್ ಅದಾರ. ನಂತರ ನಾನು ಇದನ್ನ ಬಳಸಾತೀನಿ. ಈ ಡಿಕ್ಷನರಿದ ಸ್ಥಿತಿ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಹಳೇದು ಅಂತ ಹೇಳಿ. ಹಾಗಾಗಿ ನನಗೆ ಇದರ ಜೊತೆ ಅದೆಷ್ಟು ಮೆಮರೀಸ್ ಅದಾವು, ಇದರಿಂದ ನನಗೆ ಎಷ್ಟು ಖುಷಿ ಕೊಡ್ತೈತಿ. ಹಾಗಾಗಿ ನಾನು ಇದನ್ನು ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದೀನಿ. ಸ್ನೇಹಿತರ, ಈ ರೀತಿಯಾದಂಥ ವಸ್ತುಗಳನ್ನ ನಾವು ಹುಡುಕ್ತೀವಂದ್ರೂ ಮುಂದೆ ನಮಗೆ ಸಿಗೋದಿಲ್ಲ. ಈ ರೀತಿಯಾದಂಥ ವಸ್ತುಗಳ ಜೊತೆಗಿರೋ ನೆನಪುಗಳನ್ನ ನಾನು ಸದಾ ಮೆಲುಕು ಹಾಕ್ತಿರ್ತೀನಿ. ಅಷ್ಟೇ ಅಲ್ಲದೆ ಈ ರೀತಿಯಾದಂಥ ವಸ್ತುಗಳನ್ನ ನಾನು ಆದಷ್ಟು ಸಂಗ್ರಹಣೆ ಮಾಡಿ ಇಟ್ಕೋಬೇಕಂತನೂ ಆಸೆ ಪಡ್ತೀನಿ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವಂಗೆ ಒಂದು ಸಾಲ ಐತಿ, ಓಲ್ಡ್ ಈಸ್ ಗೋಲ್ಡ್ ಅಂತ. ಅದಕ್ಕೆ ನಾನು ಒಂದು ಪದನ ಸೇರ್ಸಕ್ಕೆ ಇಷ್ಟಪಡ್ತೀನಿ, ಓಲ್ಡ್ ಈಸ್ ಎವರ್ ಗೋಲ್ಡ್ ಅಂತ. ಇದಕ್ಕೆ ನೀವೇನಂತೀರಿ ಕಮೆಂಟ್ನಾಗ ತಿಳಿಸ್ರಿ. ಜೊತೆಗೆ ಈ ವಿಡಿಯೋನ ನೋಡುವಂಥ ನಮ್ಮ ವೀಕ್ಷಕರಲ್ಲಿ ಇನ್ನೂ ಯಾರು ಡಿಕ್ಷನರಿನ ಬಳಸಾತೀರಿ ಅಂತ ಕಮೆಂಟ್ನಾಗ ತಿಳಿಸ್ರಿ. ನೋಡೋಣಂತ ಎಷ್ಟು ಜನ ಈ ರೀತಿಯಾದಂಥ ಒಳ್ಳೆ ಅಭ್ಯಾಸಗಳನ್ನ ಇನ್ನೂ ಪಾಲಿಸ್ಕೊಂಡು ಬರತ್ತಾರ ಅಂತ ಗೊತ್ತಾಗ್ತೈತಿ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯೊಳಗೆ ನಾನು ತಿಳಿಸಿದಂಥ ವಿಷಯ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋದು. ಆದರೂ ಯಾಕೆ ಮಾಡಿದೆ ಅಂದ್ರೆ ಈ ರೀತಿಯಾದಂಥ ಒಳ್ಳೆ ಅಭ್ಯಾಸಗಳನ್ನ ನಾವು ಆದಷ್ಟು ಕಳ್ಕೊಳತ್ತೀವಿ. ಅವುಗಳನ್ನ ನಾವು ಇನ್ನೂ ಜೀವಂತ ಉಳಿಸ್ಕೊಂಡು ಅವುಗಳನ್ನ ನಾವು ಪ್ರತಿನಿತ್ಯ ಪಾಲಿಸ್ಬೇಕನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡೀನಿ. ಹಾಗಾಗಿ ಸ್ನೇಹಿತರ, ವಿಷಯಗಳನ್ನ ತಿಳಿಸುವಾಗ ಎಲ್ಲಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ನೋಡಿದ್ರಲ್ಲ ಸ್ನೇಹಿತರ, ಇವತ್ತಿನ ಸಂಚಿಕೆ ಹೆಂಗೆ ಅನ್ನಿಸ್ತು, ನೀವು ಯಾವೆಲ್ಲ ವಿಷಯದ ಬಗ್ಗೆ ತಿಳ್ಕೊಂಡ್ರಿ ಅನ್ನೋದನ್ನ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ. ಈ ರೀತಿಯಾದಂಥ ಸಾಕಷ್ಟು ಬೇರೆ ಬೇರೆ ಮಾಹಿತಿ ಭರಿತ ಸಂಚಿಕೆಗಳನ್ನ ನೀವು ನೋಡ್ಬೇಕಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಇದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬಂದು ಸೇರ್ತಾವ. ಮತ್ತೆ ಭೇಟಿಯಾಗೋಣ ಮುಂದಿನ ಮಾಹಿತಿ ಭರಿತ ಸಂಚಿಕೆಯೊಳಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.